ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪ್ರಿಯರೇ, ಇಂದು ನಾವು ದೇವರ ವಾಕ್ಯವನ್ನು ಧ್ಯಾನಿಸಲಿದ್ದೇವೆ. ಮತ್ತಾಯ ಅಧ್ಯಾಯ 26 ವಾಕ್ಯ 41. ಪ್ರಲೋಭನೆಗೆ ಒಳಗಾಗದ ಹಾಗೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಆತ್ಮಕ್ಕೇನೋ ಆಸಕ್ತಿ ಇದೆ, ಆದರೆ ದೇಹಕ್ಕೆ ಶಕ್ತಿ ಸಾಲದು. ಪ್ರಿಯರೇ, ಆದಿಕಾಂಡದಲ್ಲಿ ನಾವು ಓದುತ್ತೇವೆ, ಆದಾಮ ಮತ್ತು ಹವ್ವ ಸೈತಾನನ ಪ್ರಲೋಭನೆಗೆ ಒಳಗಾಗಿ ಸರ್ವೇಶ್ವರ ದೇವರು ವಿಧಿಸಿದ ಒಳಿತು ಕೆಡುಕುಗಳ ಅರಿವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು ಎಂಬ ಆಜ್ಞೆಯನ್ನು ಮುರಿದರು. ಕಾರಣ, ಆ ಹಣ್ಣು ರಮಣೀಯ ಮತ್ತು ಆಕರ್ಷಣೀಯವಾಗಿತ್ತು. ಗಳಿಗೆಗಳಲ್ಲಿ ನಡೆದ ಘಟನೆ, ಆದರೆ ಪರಿಣಾಮ ಇಡೀ ಮಾನವ ಕುಲಕ್ಕೆ ಮರಣ ಬಂತು. ಸೋಮಾರಿಯಾಗಿ ತನ್ನ ಅರಮನೆಯ ಮಹಡಿಯಲ್ಲಿ ಸುತ್ತಾಡುತ್ತಿದ್ದ ದಾವಿದನ ದೃಷ್ಟಿ ಸ್ನಾನ ಮಾಡುತ್ತಿದ್ದ ಅರೆನಗ್ನ ಮಹಿಳೆ ಮೇಲೆ ಬಿತ್ತು. ಕಾಮುಕತನದ ಸೆಳೆತಕ್ಕೆ ಬಲಿಯಾಗಿ ಆಕೆಯೊಡನೆ ವ್ಯಭಿಚಾರ ಮಾಡಿದ. ಗಳಿಗೆಯಲ್ಲಿ ನಡೆದ ಘಟನೆ, ಆದರೆ ಪರಿಣಾಮ ಜೀವನ ಪೂರ್ತಿ ಕುಟುಂಬದಲ್ಲಿ ಕಷ್ಟಗಳನ್ನು ಅನುಭವಿಸಿದ. ಪ್ರಿಯರೇ, ನಮ್ಮ ಜೀವನವನ್ನು ಅವಲೋಕಿಸಿದರೆ ನಮಗೆ ಪವಿತ್ರ ಜೀವನ ನಡೆಸಲು ಇಚ್ಛೆ ಇದೆ. ಆ ದಿಶೆಯಲ್ಲಿ ಅನೇಕ ನಿರ್ಧಾರಗಳನ್ನು ಮಾಡುತ್ತೇವೆ. ಧ್ಯಾನಗಳಲ್ಲಿ ಭಾಗವಹಿಸಿದಾಗ ಮತ್ತು ಸಂತರ ಜೀವನ ಓದಿದಾಗ ಅನೇಕ ಪ್ರೇರಣೆಗಳು ನಮಗೆ ಲಭಿಸುತ್ತವೆ. ಆದರೂ ಕೊನೆಗೆ ಶಾರೀರಿಕ ಸೆಳೆತಕ್ಕೆ ಮತ್ತು ಲೌಕಿಕ ಆಕರ್ಷಣೆಗಳಿಗೆ ಬಲಿಯಾಗಿ ಪಾಪ ಮಾಡಿ ನಾವು ಸೋತು ಹೋಗುತ್ತೇವೆ. ಯಾಕೆ ನಾವು ಸೋತು ಹೋದೆವು ಎಂದು ಯೋಚಿಸಿ ದುಃಖ ಪಡುತ್ತೇವೆ. ಪ್ರಭು ಯೇಸು ನಮಗೆ ಹೇಳುತ್ತಾರೆ, ಪ್ರಲೋಭನೆಗೆ ಒಳಗಾಗದ ಹಾಗೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಬೇಕೆಂದು. ಪ್ರಭು ಯೇಸು ಕೂಡ ಸೈತಾನನ ಪ್ರಲೋಭನೆಗಳನ್ನು ಜಯಿಸಲು 40 ದಿನ ಉಪವಾಸ ಪ್ರಾರ್ಥನೆ ಮಾಡಿದರು ಹಾಗೂ ಜೀವನ ಪರ್ಯಂತ ಮಾಡುತ್ತಿದ್ದರು. ನಮ್ಮಲ್ಲಿ ಪ್ರತಿಯೊಬ್ಬರು ಕೆಲವು ವಿಷಯಗಳಲ್ಲಿ ಆತ್ಮೀಯವಾಗಿ ಬಲಶಾಲಿಗಳು ಹಾಗೂ ಇನ್ನು ಹಲವು ವಿಷಯಗಳಲ್ಲಿ ಆತ್ಮೀಯವಾಗಿ ಬಲಹೀನರು, ದುರ್ಬಲರು. ಕುತಂತ್ರಿ ಸೈತಾನ ನಮ್ಮ ಅಂತಹ ಆತ್ಮೀಯ ಬಲಹೀನತೆಗಳನ್ನು ಸೂಕ್ತ ಸಮಯದಲ್ಲಿ ಪ್ರಲೋಭನೆಗೆ ಒಡ್ಡಿ ಗಳಿಗೆಯಲ್ಲಿ ಪಾಪ ಮಾಡುವಂತೆ ಮಾಡುತ್ತಾನೆ. ಇದನ್ನು ಜಯಿಸಲು ಒಂದೇ ಒಂದು ದಾರಿ, ನಾವು ಸದಾ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿ ದೇವರ ಸಹಾಯ ಕೇಳುವ ಅಗತ್ಯವಿದೆ. ಪ್ರಾರ್ಥನೆಯಲ್ಲಿ ರಜಾಕಾಲ, ಪ್ರಾರ್ಥನೆ ಕಾಲ ಎಂದು ಇಲ್ಲ. ಇದು ದೈನಂದಿನ ಪ್ರಾರ್ಥನೆ. ಈ ಕೃಪೆಗೋಸ್ಕರ ಈ ತಪಸ್ಸು ಕಾಲದಲ್ಲಿ ಪ್ರಾರ್ಥಿಸೋಣ. ಆಮೇನ್.